ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ 49 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದು ನಿಮಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂದರೆ ಹುಸ್ತಿಕಾಯಿ ಗೊತ್ತಾ ನಿಮಗೆ? ಸೊ ಸಾಮಾನ್ಯವಾಗಿ ಕೆಲವೊಂದಷ್ಟು ಜನ ತಿನ್ನೋದಿಲ್ಲ ಇದನ್ನು, ಇದ್ರ ಬಗ್ಗೆಯೂ ಸಹ ಗೊತ್ತಿರೋದಿಲ್ಲ. ಬಟ್ ಕೆಲವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಒಂದು ಕಾಯಿ ಬಗ್ಗೆ. ಸೊ ಅದನ್ನು ಇವಾಗ ಒಂದು ಗೊಜ್ಜು ಥರ ಮಾಡೋಣ ಚಪಾತಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಕಡಲೆಬೇಳೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಕರಿಬೇವು ಹಾಗೆ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹುಸ್ತಿಕಾಯಿ ಗೊಜ್ಜು. ಈ ಒಂದು ಹುಸ್ತಿಕಾಯಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವಂತಹ ಅಂಶಗಳನ್ನು ಹೊಂದಿದೆ ಈ ಒಂದು ಹುಸ್ತಿಕಾಯಿ. ಇದರಿಂದ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಹೈ ಶುಗರ್ ಇರುತ್ತಲ್ವ, ಸೊ ಅವರು ಆರಾಮಾಗಿ ಈ ಒಂದು ಹುಸ್ತಿಕಾಯಿನ ತೊಗೋಬೋದು. ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ, ಓಕೆನಾ. ಆನಂತರ ಬಂದು ಇದರಲ್ಲಿ ವಿಟಮಿನ್ ಸಿ ಹೊಂದಿದೆ, ಓಕೆನಾ. ಸೊ ಇದರಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ನಿಗೆ, ನಮ್ಮ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಈ ಒಂದು ಹುಸ್ತಿಕಾಯಲ್ಲಿ ಒಳಗಡೆ ಬೀಜ ಇರುತ್ತೆ ನೋಡಿ. ಸೊ ಇದನ್ನು ಉಪ್ಪಿನಕಾಯಿಗೆ ಹಾಕ್ತಾರೆ. ಇವಾಗ ಉಪ್ಪಿನಕಾಯಲ್ಲಿ ಸಣ್ಣ ಸಣ್ಣದಾಗಿ ಬೀಜ ಥರ ಇರುತ್ತೆ ನೋಡಿ. ಸೊ ಈ ಒಂದು ಹುಸ್ತಿಕಾಯಿ ಬೀಜನೇ ಹಾಕುವಂಥದ್ದು. ತುಂಬಾ ಒಳ್ಳೆಯದು ನಮ್ಮ ಒಂದು ದೇಹಕ್ಕೆ. ಆನಂತರ ಬಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕ್ಬಿಟ್ಟು ಸೇಮ್ ನಾವು ಟೊಮೊಟೊ ಗೊಜ್ಜನ್ನ ಯಾವ ರೀತಿ ಮಾಡ್ತೀವೋ ಸೊ ಅದೇ ಥರನೇ ಮಾಡೋವಂಥದ್ದು. ತುಂಬಾ ಸಿಂಪಲಪ್ಪ, ಚಪಾತಿಗಂತೂ ಸೂಪರ್ ಡೂಪರ್ ಆಗಿರುತ್ತೆ ಈ ಒಂದು ಹುಸ್ತಿಕಾಯಿ. ಸೊ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಹುಸ್ತಿಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತೊಗೊಂಬಂದಿದ್ರು. ಆಲ್ರೆಡಿ ಸಾಂಬಾರು ಕೂಡ ನಾನು ಮಾಡಿ ಇಟ್ಬಿಟ್ಟಿದ್ದೀನಿ. ಹುಸ್ತಿಕಾಯಿ ಸಾಂಬಾರು, ಹುಸ್ತಿಕಾಯಿ ಮತ್ತು ಏನದು ನುಗ್ಗೆಕಾಯಿ, ಆಲೂಗಡ್ಡೆ ಮತ್ತು ಹುರುಳಿಕಾಳು, ಹಸಿ ಹುರುಳಿಕಾಳು, ತೊಗರಿಬೇಳೆ ಇವೆಲ್ಲ ಹಾಕ್ಬಿಟ್ಟು ಮುದ್ದೆಗೆ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ. ಮುದ್ದೆನೂ ಸಹ ಆಲ್ರೆಡಿ ಆಯಿತು. ಸೊ ಇವಾಗ ನನಗೋಸ್ಕರ ನಾನು ಮಾಡ್ಕೊಳ್ತಾ ಇರೋವಂಥದ್ದು. ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹುಸ್ತಿಕಾಯಿನ. ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೆಂಗೆ ಅಂದರೆ ಇವಾಗ ಏನು ಹಾಕಿದ್ದೀವಿ, ಸೊ ಇದನ್ನು ಟೊಮೊಟೊ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಆದರೂ ಬೇಯಬೇಕಪ್ಪ. ಇದು ಸೇಮ್ ಏನದು ಬದನೆಕಾಯಿ ಥರನೇ ಇರುತ್ತೆ ಇದು. ಸೊ ಅದೇ ಒಂದು ಜಾತಿಗೆ ಸಂಬಂಧಪಟ್ಟಿದಂಥ ಒಂದು ಕಾಯಿ. ಬದನೆಕಾಯಿ ಥರನೇ ಇರುತ್ತೆ, ಗಿಡನೂ ಅಷ್ಟೇ ಬದನೆಕಾಯಿ ಗಿಡ ಥರನೇ ಇರುತ್ತೆ ಇದು. ಬದನೆಕಾಯಿ ಗಿಡ ಅಂದರೆ ಒಂದು ಸ್ವಲ್ಪ ಬೆಳೆಯೋದು ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆಯೋದಿಲ್ಲ ಬದನೆಕಾಯಿ ಗಿಡ. ಬಟ್ ಈ ಒಂದು ಗಿಡ ಬಂದು ಒಂದು ರೀತಿ ಮರ ಥರನೇ ಆಗೋಗ್ಬಿಡುತ್ತೆ. ಸೊ ಆ ಥರ ಬೆಳೆಯುತ್ತೆ ಈ ಒಂದು ಗಿಡ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಟ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಆನಂತರ ಇಲ್ಲಿ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾವು ಏನು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಿ, ಸೊ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ತೊಗರಿಬೇಳೆನ ನುಣ್ಣಗೆ ಬೇಯಿಸ್ಬಿಟ್ಟು ಇದರಲ್ಲಿ ಕಲಿಸ್ಕೋಬೋದು, ಸಾಂಬಾರು ಸಹ ಆಗುತ್ತೆ. ಸೊ ಇಲ್ಲ ಚಪಾತಿಗೆ ಗೊಜ್ಜು ಥರ ಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಆಲ್ರೆಡಿ ರೆಡಿ ಆಯಿತು. ಸೊ ಇವಾಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷನಾದರೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಒಂದು ಸತಿ ಇದನ್ನು ಸಿಕ್ಕಿದ್ರೆ ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಇದು, ಗೊತ್ತಾ. ಸೊ ಇವಾಗ ಇದನ್ನು ಫ್ರೈ ಮಾಡಿದ್ದಾಯಿತು. ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೋಬೇಕಪ್ಪ. ಯಾಕಂದರೆ ನಾವಿಲ್ಲಿ ಗೊಜ್ಜು ಥರ ಅಲ್ವಾ ಮಾಡ್ತಾ ಇರೋದು. ಸೊ ನಿಮ್ಗೆ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹಾಕ್ಕೋಬೋದು ಇದಕ್ಕೆ, ಓಕೆನಾ. ಸೊ ಇವಾಗ ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಸೊ ಇವಾಗ ಉಪ್ಪನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಓಕೆನಾ. ಪಟ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತಪ್ಪ ಇದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಗೊಜ್ಜು ರೆಡಿಯಾಗಿದೆ. ಇನ್ನು ಮೊಟ್ಟೆ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಅದು ಮೊಟ್ಟೆ ತಿನ್ನಲ್ವಲ್ಲ, ಸೊ ಅದಕ್ಕೋಸ್ಕರ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಪನ್ನೀರ್ ಹಾಕಿದ್ಮೇಲೆ ಇದರ ರುಚಿ ಇನ್ನೂ ಡಬ್ಬಲ್ ಆಯಿತು ಗೊತ್ತಾ. ಎಷ್ಟು ಚೆನ್ನಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿದೆ ಇವಾಗ, ಮತ್ತೆ ಚೆನ್ನಾಗಿರೋದೆ ತಿಂದಮೇಲೆ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಾನು ಸೇರಿಸ್ಕೊಂಡೆ. ಇವಾಗ ಸ್ವಲ್ಪ ಹಾಕಿರೋದು ಮಾತ್ರ ರೆಕಾರ್ಡ್ ಆಗಿದೆ ಅಷ್ಟೇ ಇದು. ಸೊ ನಾನು ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡೆ. ಅದಕ್ಕೆ ಚೆನ್ನಾಗಿರುತ್ತೆ. ನನ್ನ ಒಂದು ಓನ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ಉಸ್ತಿಕಾಯಿ ಗೊಜ್ಜು. ಸೊ ಇವಾಗ ಬನ್ನಿ ನನ್ನ ಒಂದು ಲಂಚು ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ನೋಡೋಣ. ನನ್ನ ಲಂಚ್ ನೋಡ್ತಿರ್ಬೋದು. ಇವತ್ತಿನ ನನ್ನ ಒಂದು ಲಂಚ್ ಬಂತು ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಚಪಾತಿ ಮತ್ತು ಗೊಜ್ಜು 2 ಚಪಾತಿ ತೊಗೊಂಡಿದ್ದೀನಿ. ಹಾಗೆ ಗೊಜ್ಜು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಒಂದು ಗೊಜ್ಜಿಗೂ ಮತ್ತು ಚಪಾತಿ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆರೆಂಜನ್ನು ತೊಗೊಂಡಿದ್ದೀನಿ. ಇವತ್ತಿನ ನನ್ನ ಹೆಲ್ತಿ ಲಂಚು ಈ ರೀತಿ ಇದೆ. ಓಕೆನಾ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಈ ಒಂದು ಉಸ್ತಿಕಾಯಲ್ಲಿ ತುಂಬ ಹೆಲ್ತ್ಗೆ ಒಳ್ಳೆಯದು. ಓಕೆನಾ. ಸೊ ಆ ನಂತರ ಬಂದು ಮಗುನ ಸ್ಕೂಲ್ಗೆ ಸೇರಿಸ್ಬೇಕಂತ ಹೇಳಿ ಅಡ್ಮಿಷನ್ ಮಾಡಿಸ್ಬೇಕಂತ ಹೇಳಿ ಹೊರಡ್ತಾ ಇದ್ದೀವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಒಳ್ಳೆಯ ದಿನ ಅಂತ ಹೇಳಿ ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದರು. ಇವತ್ತು ಯೋಗಿತದ್ದು ರಿಸಲ್ಟ್ ಕೂಡ ಇತ್ತು. ರಿಸಲ್ಟ್ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರು. ಆಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ನಾನು ಮತ್ತು ಮಕ್ಕಳು ಹಸ್ಬೆಂಡು ಎಲ್ಲ ಹೊರಡ್ತಾ ಇದ್ದೀವಿ ಮಗುನ ಸ್ಕೂಲ್ಗೆ ಸೇರಿಸೋದಕ್ಕೆ. ನಾನು ಮತ್ತು ನಿರೀಕ್ಷಾ ನನ್ನ ಹಸ್ಬೆಂಡು ಮೂವರು ಗಾಡಿಯಲ್ಲಿ ಹೋದ್ವಿ. ಯೋಗಿತಾ ಸೈಕಲಲ್ಲಿ ಬರ್ತಾ ಇದ್ದಾಳೆ ತುಳ್ಕೊಂಡು. ಬೇಡ ಅಂದ್ರೂ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಆಟ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಪ್ಪ. ಇನ್ನೊಂದು 2 ತಿಂಗಳು ಒಳಗಡೆ ಅದು ರೆಡಿ ಆಗೋಗ್ಬಿಡುತ್ತಂತೆ. ಹೊಸ ಸ್ಕೂಲು ಅಂದರೆ ಅವರು ಭರವಸೆ ಕೊಟ್ಟಿದ್ದಾರೆ, ನೀವೇನು ಭಯ ಪಡಬೇಡಿ, ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಷನನ್ನೇ ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಆ ಒಂದು ಒಂದು ಭರವಸೆ ಮೇಲೇ ನಾವು ಮಗುನ ಸ್ಕೂಲ್ಗೆ ಸೇರಿಸ್ತಾ ಇರೋವಂಥದ್ದು. ಸೊ ಆಯಿತು ಅಡ್ಮಿಷನು. ಜಸ್ಟ್ ನಾನು ಔಟ್ಸೈಡ್ ಮಾತ್ರ ವಿಡಿಯೋ ಮಾಡಿದ್ದೀನಿ, ಒಳಗಡೆ ಎಲ್ಲ ಏನೂ ವಿಡಿಯೋ ಮಾಡಲಿಲ್ಲ. ಇನ್ನು ಬಂದ್ವಿ ಮನೆಗೆ. ಅದಾದ ನಂತರ ಬೆಳಗ್ಗೆ ಲಂಚ್ ತಗೊಂಡಿದ್ದಲ್ವಾ, ಸೊ ಮತ್ತೆ ಹಸುವಾಗ್ತಾಯಿತ್ತು. ಎಳ್ನೀರು ತೊಗೊಂಬಂದಿದ್ರು. ಒಂದು ಎಳ್ನೀರಲ್ಲಿ ನಾನು ಮಕ್ಕಳು ಇಬ್ಬರು ಕುಡಿದ್ವಿ. ಸೊ ಇವಾಗ ಅದರಲ್ಲಿ ಕೊಬ್ಬರಿ ಇತ್ತು, ಕೊಬ್ಬರಿನ ಬಿಡೋಕ್ಕಾಗುತ್ತಾ, ಹೆಂಗೋ ಅದು ಸ್ನ್ಯಾಕ್ಸ್ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಒಂದು ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ. ಆ ಒಂದು ಚಿಪ್ಪು ಏನಿರುತ್ತೆ ಸೊ ಅದರಲ್ಲಿ ಪೂರ್ತಿ ಆ ಒಂದು ಚಿಪ್ ಒಳಗಡೆ ಇರೋವಂಥ ಕೊಬ್ಬರಿನ ನಾನೇ ತಿಂದಿದ್ದು. ಓಕೆನಾ. ಸೊ ಅದು ನನ್ನ ಒಂದು ಈವ್ನಿಂಗ್ ಸ್ನ್ಯಾಕ್ಸು. ಹಸುವಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ. ಇನ್ನು ಜಾತ್ರೆ ಸ್ಟಾರ್ಟ್ ಆಯ್ತಲ್ಲಪ್ಪ, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ನಲ್ವ. ಸೊ ನನಗೇನು ಈ ಸತಿ ಏನು ಅಷ್ಟೊಂದು ರಿಸ್ಕ್ ಆಗಲಿಲ್ಲ. ಸೊ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಂಟರೆಲ್ಲ ಬರ್ತಾರೆ, ಹೇಗೆಲ್ಲ ಕಳೆಯುತ್ತೆ ಏನು ಆ ದಿನಗಳು ಅನ್ನೋದನ್ನು ನಾನು ಆದರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕೋಗೋದಿಲ್ಲ. ಯಾಕಂದರೆ ನೆಂಟರೆಲ್ಲ ಬಂದಿರ್ತಾರಲ್ಲ, ನಾನು ವಿಡಿಯೋ ಇಟ್ಕೊಂಡು ಓಡಾಡ್ತಿದ್ರೆ ಏನು ಅನ್ಕೊತಾರೋ ಏನೋ, ಈ ಒಂದು ಟೆನ್ಷನ್ ನನಗೆ ಶುರುವಾಗೋಗಿದೆ. ಸೊ ಎಲ್ಲ ಒಂದು ಅಪ್ಡೇಟ್ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಓಕೆನಾ. ಇನ್ನು ಪೂಜೆ ಎಲ್ಲ ಮಾಡಿದ್ದಾಯಿತು. ಈವ್ನಿಂಗ್ ಮಾಡಿದೆ ಪೂಜೆ. ಇವಾಗ ಸಾಯಂಕಾಲ ಒಂದು 4:15 ಸುಮಾರಲ್ಲಿ ಬಾಯ್ಲ್ಡ್ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ರೈಸು ಇದು ಯಾವ ರೀತಿ ಆಗ್ತಾಯಿದೆ ಅಂದರೆ, ಬಾಯ್ಲ್ಡ್ ರೈಸು ನಾರ್ಮಲ್ ಈ ಸೋನಾ ಮಸೂರಿ ಅಕ್ಕಿ ಬರುತ್ತೆ ನೋಡಿ, ಸೊ ಸೋನಾ ಮಸೂರಿ ರೈಸ್ ಆಗುತ್ತಲ್ವ, ಅದೇ ಥರನೇ ಆಗಿದೆ. ತುಂಬ ಚೆನ್ನಾಗಿದೆ ಈ ಒಂದು ಬಾಯ್ಲ್ಡ್ ರೈಸು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತಪ್ಪ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಬಾಯ್ಲ್ಡ್ ರೈಸ್ ಆದಷ್ಟು ತಗೊಳ್ಳಿ. ಓಕೆನಾ. ಅಂದರೆ ನಾರ್ಮಲ್ ವೈಟ್ ರೈಸ್ ತಗೊಳ್ಳೋದಕ್ಕಿಂತ ಸೋನಾ ಮಸೂರಿ ಅಥವಾ ರೇಷನ್ ಅಕ್ಕಿನೂ ತೊಗೋಬೋದು. ಅದರಲ್ಲೂ ಸಹ ಸಾಕಷ್ಟು ಬೆನಿಫಿಟ್ಸು ನಮಗೆ ಇದ್ದಾವೆ. ಓಕೆನಾ. ಈ ಗಂಜಿ ಕಟ್ಟುವಂತಹ ಅನ್ನದಲ್ಲಿ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಓಕೆನಾ. ಸೊ ಈ ಒಂದು ಏನು ಸೋನಾ ಮಸೂರಿ ಇರುತ್ತೆ ನೋಡಿ, ಸೊ ಅದರಲ್ಲಿ ಶುಗರ್ ಕಂಟೆಂಟು ಜಾಸ್ತಿ ಇರುತ್ತಪ್ಪ. ಸೊ ಆದಷ್ಟು ಸೋನಾ ಮಸೂರಿನ ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಿನ್ಬೋದು, ಅಂದರೆ ಯಾವಾಗಾದರೂ ಒಂದು ಸತಿ ತೊಗೋಬೋದು. ಒಂದು ಡೈಲಿ 1 ಟೈಮ್ ಆದರೂ ಓಕೆನಾ. ಸೊ ಡೈಲಿ ತೊಗೊಳೋದ್ರಿಂದ ಸ್ವಲ್ಪ ಅದು ಏನು ತೂಕ ಜಾಸ್ತಿ ಆಗೋದಕ್ಕೆ ಅದು ದಾರಿ ಮಾಡಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸೋನಾ ಮಸೂರಿನ ಕೆಲವರೆಲ್ಲ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಬಟ್ ಏನು ಆಗೋದಿಲ್ಲ. ಆದಷ್ಟು ಬಾಯ್ಲ್ಡ್ ರೈಸನ್ನು ತೊಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ನೈಟ್ ಡಿನ್ನರು ನೋಡಿದ್ರಲ್ವ, ಬಾಯ್ಲ್ಡ್ ರೈಸು ಹಾಗೆ ಗೊಜ್ಜು. ತುಂಬ ದಿನ ಆಯಿತು ಬಾಯ್ಲ್ಡ್ ರೈಸು ತಿಂದು. ಬೆಳಗ್ಗೆ 2 ಚಪಾತಿ ತೊಗೊಂಡಿದ್ನಲ್ವ, ಸೊ ಹಸುವಾಗ್ತಾಯಿದೆ ನೋಡಿ.
ನಾರ್ಮಲ್ ರೈಸ್ ಥರನೇ ಆಗಿದೆ. ಕುಚ್ಚಲಕ್ಕಿ, ನಾರ್ಮಲ್ ರೈಸ್ ಅಲ್ಲ ಇದು, ಕುಚ್ಚಲಕ್ಕಿ. ಓಕೆನಾ? ಬೆಳಗ್ಗೆ ಗೊಜ್ಜು ಮಾಡಿದ್ನಲ್ವ, ಸಖತ್ತಾಗಿ ಬಂದಿದೆ ಗೊಜ್ಜು ಮಾತ್ರ, ಸೂಪರ್. ಸಾಮಾನ್ಯವಾಗಿ ಸಾಂಬಾರು ಮಾಡಿಕೊಂಡೆ ತಿನ್ನುವಂಥದ್ದು ನಾವು ಇದನ್ನು, ಉಸ್ತಿಕಾಯಿನ. ಇದು ಅಂದರೆ ಈ ಸಿಟಿಗಳ ಕಡೆ ಜಾಸ್ತಿ ಸಿಗೋದಿಲ್ಲ, ಹಳ್ಳಿಗಳ ಕಡೆ ಚೆನ್ನಾಗಿರುತ್ತೆ. ಮನೆ ಹತ್ರನೇ ಹಾಕ್ಕೊಂಡಿರ್ತಾರೆ. ಇದರ ಒಂದು ಬೆನಿಫಿಟ್ಸ್ ಗೊತ್ತಿರೋರು ಮನೆ ಹತ್ರನೇ ಹಾಕ್ಕೊಂಡಿರ್ತಾರೆ. ನಾನು ಎಲ್ಲಾದರೂ ಸಿಕ್ಕಾಗ ಕಿತ್ಕೊಬರ್ತೀನಿ. ನಂಗೆ ತುಂಬ ಇಷ್ಟ ಇದು, ನಾನು ಹೇಳ್ತಾನೆ ಇರ್ತೀನಿ ಅಲ್ವಾ, ನಂಗೆ ತುಂಬ ಇಷ್ಟ. ಇದು ಏನು ಗೊತ್ತಾ, ಹಸಿ ಹುರುಳಿಕಾಳು ಮತ್ತು ಈ ತೊಗರಿಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ, ಒಂದು ಆಲೂಗಡ್ಡೆ ಮತ್ತು ಏನದು ನುಗ್ಗೆಕಾಯಿ, ಈ ಉಸ್ತಿಕಾಯಿ ಇವೆಲ್ಲ ಹಾಕ್ಬಿಟ್ಟು ಮಾಡಿ ನೋಡಿ ಒಂದು ಸತಿ. ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ಟೊಮೊಟೊ ಸ್ವಲ್ಪ ಜಾಸ್ತಿ ಇರಬೇಕು, ಹಾಕಿ ಮಾಡಿ ನೋಡಿ. ಅದರ ಒಂದು ರುಚಿ ಹೆಂಗಿರುತ್ತೆ ಅಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಸ್ವಲ್ಪ ಕಹಿ ಇರುತ್ತೆ, ಚೂರೇ ಚೂರು ಕಹಿ ಅಷ್ಟೆ, ತುಂಬ ಚೆನ್ನಾಗಿರುತ್ತೆ. ಈ ಬಾಯ್ಲ್ಡ್ ರೈಸ್ಗೆ ಏನು ಗೊತ್ತಾ, ಬೇಗ ಹುಳ ಬಿದ್ದುಬಿಡುತ್ತೆ, ಚಿಕ್ಕ ಚಿಕ್ಕ ಹುಳ ಬರುತ್ತಲ್ವ. ಇದಕ್ಕೂ ಅಷ್ಟೇ, ಏನಕ್ಕೆ ಗೋಧಿ ನುಚ್ಚಿಗೆ ಬೇಗ ಹುಳ ಬಿದ್ದು ಬಿಡುತ್ತೆ. ಆದಷ್ಟು ಬೇಗ ಖಾಲಿ ಮಾಡ್ಕೊಂಬಿಡ್ಬೇಕು. ಇಷ್ಟು ಸತಿ ಇದಕ್ಕೊಂದೋ ಎರಡೋ ಓಡಾಡ್ತಾ ಇದ್ದು, ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಒಂದು 5-6 ಸತಿ ವಾಶ್ ಮಾಡಿದ್ದೀನಿ. ಓಕೆ, ಎಷ್ಟು ದಿನ ಆಯಿತು ಈ ಥರ ಕೂತ್ಕೊಂಡು ಊಟ ಮಾಡಿ. ಇನ್ನೂ 4:45 ಟೈಮು, 4:15 ಇಟ್ಟೆ ಅನ್ನ ಆಗೋದಕ್ಕೆ. 4:45 ಬೇಗ ತಿಂದು ಜೀರ್ಣ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೇಗ ತಿಂತಾಯಿದ್ದೀನಿ. ಸೂಪರ್. ಮತ್ತು ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಪ್ಪ, ಎಲ್ಲ ಒಣಗಿದಾವೆ, ಎತ್ಕೋಬೇಕು. ಬೆಡ್ಶೀಟ್ಸು ಮತ್ತು ಇವು ಏನದು ಸೋಫಾ ಕವರ್ ಮತ್ತೆ ಎಲ್ಲ ಒಗ್ದಾಕಿದ್ದೀನಿ. ನೆಂಟರೆಲ್ಲ ಬರ್ತಾರಲ್ವ, ಗಮ್ಮಂತಿರಲಿ ಅಂತ ಎಲ್ಲ ಒಗ್ದಾಕಿದ್ದೀನಿ. ಒಗ್ದಾಗಿಲ್ಲ, ಮಿಷಿನ್ಗೆ ಹಾಕಿದ್ದೆ. ಇವತ್ತು 8 ದಿವಸಕ್ಕೆಲ್ಲ ಮುಗ್ದೋಗಿರುತ್ತೆ. ಎಲ್ಲ ನೆಂಟರನ್ನೆಲ್ಲ ಇನ್ವೈಟ್ ಮಾಡ್ತಾಯಿದ್ದೀವಿ. ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಅಂದರೆ ನಮ್ಮೂರಲ್ಲಿ ಜಾತ್ರೆ ಅಂದರೆ, ನಮ್ಮ ಮನೇಲಿ ಜಾತ್ರೆ ಮಾಡ್ತೀವಿ ನಾವು. ಅಷ್ಟು ಚೆನ್ನಾಗಿ ಒಂಥರ ಅದ್ದೂರಿಯಾಗಿ ಮಾಡೋದು ಜಾತ್ರೆ ನಮ್ಮ ಮನೇಲಿ. ನಾನು ನೋಡಿರೋ ಪ್ರಕಾರ ನಮ್ಮ ಮನೇಲಿ ಚೆನ್ನಾಗಿ ಮಾಡ್ತೀವಿ ಅನ್ನೋದು ನನ್ನ ಅನಿಸಿಕೆ. ತುಂಬ ಜನ ನೆಂಟರು ಬರ್ತಾರೆ, ಸಕ್ಕತ್ತಾಗಿರುತ್ತೆ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ನಾವೊಂದು ವೆಯ್ಟ್ ಲಾಸ್ ದಿನಗಳು ಯಾವ ರೀತಿ ಇರುತ್ತೋ ಒಂದು ಜಾತ್ರೆ ದಿನ, ಮತ್ತು ನೆಂಟರು ಬಂದಾಗ ಯಾವ ಥರ ವಿಡಿಯೋ ಮಾಡ್ತೀನೋ ಏನೋ ಒಂದು ಗೊತ್ತಿಲ್ಲ ನನಗೆ. ನೋಡೋಣ ಏನೇನಾಗುತ್ತೋ ಎಲ್ಲ ನೋಡೋಣ. ಬಟ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಕಷ್ಟನೋ ಸುಖನೋ ಮಾಡಲೇಬೇಕು. ಅಟ್ಲೀಸ್ಟ್ ಜೂನ್ವರೆಗೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಟಾರ್ಗೆಟ್ ಅಷ್ಟಿದೆಯಲ್ವ, 60ಗೆ ಇಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಜೂನ್ ಅಷ್ಟೊತ್ತಿಗೆ. ಅಟ್ಲೀಸ್ಟ್ ಒಂದು 65, 62ಗಾದರೂ ಬರಲೇಬೇಕು ನಾನು. ಅಲ್ಲಿವರೆಗೂ ನಾನು ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ಬಿಡೋದೇ ಇಲ್ಲ. ಎಲ್ಲ ಸುಮಾರು ಜನ ಹೇಳ್ತಾ ಇದ್ದಾರೆ, ಸಾಕು ನಿಲ್ಲಿಸ್ಬಿಡು, ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನೂ ಸಣ್ಣ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ, ಸಾಕು ನಿಲ್ಲಿಸು ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಮಾಡೋಣ. ಯಾರೊಂದು ಮಾತಿಗೂ ನಾನು ಕಿವಿ ಕೊಡಲ್ಲ. ನಾನು ಅಂದ್ಕೊಂಡಿರೋದನ್ನು ನಾನು ಸಾಧನೆ ಮಾಡಬೇಕು ಅಷ್ಟೇ. ಓಕೆ, ಊಟ ಮಾಡಿ ನಾನು ಆಮೇಲೆ ಸಿಗ್ತೀನಿ. ಅಡ್ಮಿಷನ್ ಮಾಡಿಸ್ವಿ. ಈ ದೀಕ್ಷೆಗೆ ಅಡ್ಮಿಷನ್ ಆಯಿತು. ಜೂನ್ 1 ಸ್ಕೂಲ್ ಓಪನ್, ಹೊಸ ಸ್ಕೂಲು. ಭಯ ಆಗ್ತಿದೆ, ಬಟ್ ಎಲ್ಲ ವಿಚಾರಣೆ ಮಾಡಿದ್ದೀವಿ. ವಿಚಾರಣೆ ಮಾಡಿ ಸೇರಿಸ್ತಾ ಇರೋವಂಥದ್ದು. ನೋಡೋಣ ಏನೇನಾಗುತ್ತೋ ಏನೋ ಅನ್ನೋದನ್ನು ನೋಡೋಣ.
CBSEಗೆ ಸೇರಿಸಿದ್ದೀವಿ, ನೋಡಬೇಕು. ಓಕೆ ಬೈ, ಸಿಗ್ತೀನಿ ಸಾಯಂಕಾಲ. ಇನ್ನು ಈವ್ನಿಂಗ್ ಬಂದು ಒಂದು ಸ್ವಲ್ಪ ಕಾಫಿಯನ್ನು ತೊಗೊಳ್ತಾ ಇದ್ದೀನಿ, ಒಂಚೂರು ಬೆಲ್ಲ ಹಾಕಿಬಿಟ್ಟು. ಕೇಳ್ಬೋದು ಮೇಡಮ್ ಕಾಫಿ ಎಲ್ಲ ತೊಗೋಬೋದಾ ಅಂತ ಹೇಳಿ. ತೊಗೋಬೋದು, ಬಟ್ ಹೆವಿ ಆಗೋದು ಬೇಡ ಅಂತ ಹೇಳಿ, ಓಕೆನಾ. ಸೊ ಇಲ್ಲ ಫುಲ್ ಅಡಿಕ್ಟ್ ಆಗಿದ್ದೀರಾ ಅಂದರೆ ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಸತಿ ಆದರೂ ತೊಗೊಳ್ಳಿ, ಒಂದು ಒಂದು ಸತಿನಾದರೂ ತೊಗೊಳ್ಳಿ. ಅದಕ್ಕೆ ಆದಷ್ಟು ಶುಗರನ್ನು ಕಮ್ಮಿ ಮಾಡಿ ಈ ಬೆಲ್ಲನ ಹಾಕ್ಕೊಂಡು, ಇವಾಗೆಲ್ಲ ಬೆಲ್ಲನೂ ಸಹ ಪ್ಯೂರ್ ಬೆಲ್ಲ ಬರೋದಿಲ್ಲಪ್ಪ, ಸೊ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿಕೊಂಡು ಕಾಫಿಯನ್ನು ಆರಾಮಾಗಿ ತೊಗೋಬೋದು, ಓಕೆನಾ. ನಾನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ ಅಂತ ನನಗೇನು ಹೇಳಲಿಲ್ಲ. ಸೊ ತೊಗೋಬೋದು ಯಾವಾಗಾದರೂ ಒಂದೊಂದು ಸತಿ, ಬಟ್ ನನಗೆ ಇಷ್ಟ ಇಲ್ಲ ತೊಗೊಳೋದಕ್ಕೆ, ಸೊ ಅದಕ್ಕೋಸ್ಕರ ನಾನು ತೊಗೊತಾ ಇಲ್ಲ. ನನಗಿಷ್ಟ ಆದಾಗ ಯಾವಾಗಾದರೂ ಒಂದೊಂದು ಸತಿ ತೊಗೊಳ್ತೀನಿ, ನೀವು ಆರಾಮಾಗಿ ತೊಗೋಬೋದು, ಓಕೆನಾ. ಸೊ ಅದನ್ನು ಏನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ ಅಂತ ನಾನು ಏನು ಹೇಳೋದಿಲ್ಲ, ಸೊ ಆರಾಮಾಗಿ ತಗೊಳ್ಳಿ. ಸೊ ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.